ಈ ಮೊದಲನೇ ಕೇಸ್ ವಿರುದ್ಧ ಮತ್ತು ಆಪೋಸಿಟ್ ಪಾರ್ಟಿಯಿಂದ ಕೂಡ ಒಂದು ಕಾನೂನು ಕೇಸ್ ಬಂದಿದೆ. ಇದರಲ್ಲಿ ಕಾನೂನು ಕೇಸ್ ಹೇಗೆ ಬಂದಿದೆ ಅಂದರೆ, ಆ ವಿಕ್ಟಿಮ್ ಅವರು ಏನು ಮೈನರ್ ಇದ್ದಾರೆ ಮತ್ತು ಬಸ್ ಕಂಡಕ್ಟರ್ ಅವ್ರ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ರಂತೆ, ಹಾಗೆ ಅಲಿಗೇಷನ್ ಮಾಡಿದ್ದು. ಮತ್ತು ನಿನ್ನೆ ರಾತ್ರಿ ಮಾರಾಳ್ ಪೊಲೀಸ್ ಸ್ಟೇಷನ್ದಲ್ಲಿ ಅರೌಂಡ್ 12 o'clock ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಮತ್ತೆ ವಿ ಆರ್ ಡೂಯಿಂಗ್ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ವಿ ವಿಲ್ ಸಿ ಇದರಲ್ಲಿ ಏನೇನಿದೆ ಅಂತ, ವಾಟ್ ಇಸ್ ದ ಟ್ರೂತ್. ಇದರಲ್ಲಿ ನಾವು ಎಲ್ಲ ತನಿಖೆ ಮಾಡಬೇಕು, ಏನಾಗಿದೆ, ಸತ್ಯ ಯಾವುದು ಇದೆ, ನಿಜ ಯಾವುದು ಇದೆ, ಅದು ಎಲ್ಲ ನಾವು ತನಿಖಾದಲ್ಲಿ ನಾವು ತಿಳ್ಕೊಂಡು ಆ್ಯಂಡ್ ಅಕಾರ್ಡಿಂಗ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್ ಅಕಾರ್ಡಿಂಗ್ ಟು ದ ಲಾ. ಇದರಲ್ಲಿ ಸೆಕ್ಷನ್ 12 ಪ್ರಕಾರ ಅವರು ಕೇಸ್ ಕೊಟ್ಟಿದ್ದಾರೆ. ಸೊ ಏನು ಅವರು ಕೊಟ್ಟಿದ್ರೆ, ಕಾನೂನು ಪ್ರಕಾರ ಏನೇನು ಕೊಟ್ಟಿದ್ರೆ ನಾವು ಆ ಪ್ರಕಾರ ನಾವು ಮಾಡಬೇಕು. ಆದರೆ ತನಿಖಾದಲ್ಲಿ ನಮಗೆ ಕರೆಕ್ಟ್ ಮಾಹಿತಿ ನಮಗೆ ಸಿಗುತ್ತೆ. ಯಾಕಂದರೆ ಆ ಟೈಮ್ದಲ್ಲಿ ಬಸ್ದಲ್ಲಿ ಬೇರೆ ಬೇರೆ ಪ್ಯಾಸೆಂಜರ್ಸ್ ಕೂಡ ಇದ್ದಾರೆ. ಅದಕ್ಕೆ ಅವರು ಎಲ್ಲ ಹೇಳಿಕೆ ನಾವು ತೊಗೊಂಡು ವಿ ವಿಲ್ ಡೂ ಇಟ್ ಆಸ್ ಪರ್ ದ ಲಾ. ವಿ ವಿಲ್ ಬಿ ವೆರಿ ನ್ಯೂಟ್ರಲ್. ಆ ಥರ ಏನೂ ಇಲ್ಲ, ನಾವು ಸುಳ್ಳು ಅಲಿಗೇಷನ್ ಆಗಬೇಕು ಬರಲಿಕ್ಕೆ ವಿ ವಿಲ್ ನಾಟ್ ಅಲೌ ದ್ಯಾಟ್. ವಿ ವಿಲ್ ಇನ್ಶೋರ್ ದ್ಯಾಟ್ ಎವ್ರಿಥಿಂಗ್ ಇಸ್ ಡನ್ ಆಸ್ ಪರ್ ದ ಲಾ. ಅಷ್ಟು ದೊಡ್ಡ ಸಾರ್ವಜನಿಕವಾಗಿ ಆ ರೀತಿ ಮಾಡಕ್ಕಾಗಲ್ಲ. ನನ್ನ ಮಗಳ ನನ್ನ ತಾಯಿ ತರ ಅವಳಿಗೆ ನೋಡಿದೆ ಅನ್ನುವಂಥದ್ದು ಕೂಡ ಬಸ್ ಕಂಡಕ್ಟರ್ ಅದು ನಾನು ಹೇಳ್ತಾ ಇದ್ದೀನಿ. ಈಗ 2 ಕೇಸ್ ರಿಜಿಸ್ಟರ್ ಆಗಿದೆ. ಆ ಟೈಮ್ದಲ್ಲಿ ಮತ್ತೆ ಬೇರೆ ಪ್ಯಾಸೆಂಜರ್ಸ್ ಇದ್ದಾರೆ, ಅವರು ಎಲ್ಲ ಈ ಕೇಸಲ್ಲಿ ಎಲ್ಲ ಸಾಕ್ಷಿಗಳು ಅವರು ಆಗ್ತಾರೆ. ಅವರ ಪ್ರಕಾರ ಮತ್ತೆ ನಾವು ತನಿಖೆ ಮಾಡ್ತೀವಿ. ಅವ್ರ ಹೇಳಿಕೆ ತಗೊಂಡು ಮತ್ತು ಬಹುಶಃ ನನಗೆ ಕೂಡ ಒಂದು ಸುದ್ದಿ ಬಂದಿದೆ, ಯಾರು ವಿಡಿಯೋ ಕೂಡ ತೊಗೊಂಡಿದ್ರೆ ಆ ಪ್ರಕಾರ ಮತ್ತೆ ವಿ ವಿಲ್ ಟೇಕ್ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ವಿ ವಿಲ್ ಮೂವ್ ಇಟ್ ಫಾರ್ವರ್ಡ್. ಈ ರೀತಿ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸುವ ಸರ್ಕಾರಿ ನೌಕರರು ಅದು ಅವ್ರ ಮಾರಲ್ ಕಡಿಮೆ ಆಗುತ್ತೆ. ನೋಡಿ, ನಾನು ಒಂದು ಹೇಳ್ತೀನಿ. ಈಗ ಬಹುಶಃ ನಾವು ಕೇಸ್ ತೊಗೊಂಡಿದ್ದಿಲ್ಲ, ನೆಕ್ಸ್ಟ್ ಏನಾಗುತ್ತೆ, ಅವರು ಮತ್ತೆ ಸುಮ್ಮನೆ ಹ್ಯೂಮನ್ ರೈಟ್ಸ್ಗೆ ಹೋಗ್ತಾರೆ, ಬೇರೆ ಬೇರೆ ಕಮಿಷನ್ಗೆ ಹೋಗ್ತಾರೆ. ಈಗ ಸದ್ಯಕ್ಕೆ ನಾವು ತನಿಖೆ ತೊಗೊಂಡ್ರೆ ನಮ್ಮಲ್ಲಿ ನಾವು ವಿಚಾರ ಮಾಡಬಹುದು ಕರೆಕ್ಟ್ ಆಗಿ ಏನಾಗಿದೆ. ಇಟ್ ವಿಲ್ ಹೆಲ್ಪ್ ಪ್ರೊಟೆಕ್ಟ್ ಎವ್ರಿ ಒನ್. ಆ್ಯಕ್ಚುಲಿ ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬರ್ತದೆ. ಹೌದು. ಅನೇಕ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೂಡ ಕರ್ನಾಟಕ ಬಸ್ ಟಾರ್ಗೆಟ್ ಮಾಡಲಾಗ್ತದೆ, ಇಲ್ಲಿ ಕಾಣಬಹುದು. ಈ ರೀತಿ ಈ ಗಡಿ ಭಾಗದಲ್ಲಿ ಒಂದು ಆತಂಕ ವಾತಾವರಣ ನಿರ್ಮಾಣ ಮಾಡಬೇಕು ಏನು ಹೇಳ್ತಾರೆ ಸರ್? ಕರ್ನಾಟಕ ಮತ್ತು ಮಹಾರಾಷ್ಟ್ರ ವಿಷಯ ಬಗ್ಗೆ ತಮ್ಮೆಲ್ಲರಿಗೆ ಗೊತ್ತಿದೆ. ಮೊದಲಿಂದ ಸ್ವಲ್ಪ ಈ ಬಾರ್ಡರ್ ವಿಲೇಜಸ್ ವಿಷಯ ಬಗ್ಗೆ ಸ್ವಲ್ಪ ಇಶ್ಯೂ ಕ್ರಿಯೇಟ್ ಆಗಿದೆ. ಆದರೆ ಈಗ ಬಹಳ ವರ್ಷ ಆಗಿದೆ, ಈಗ ಆ ಥರ ಯಾವುದು ಇಶ್ಯೂ ಕ್ರಿಯೇಟ್ ಆಗಿಲ್ಲ. ಈಗ ಬಹುಶಃ ಈ ಇಶ್ಯೂಯಿಂದ ಯಾವುದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅದಕ್ಕೆ ನಾನು ಆಲ್ರೆಡಿ ಈ ನೇಬರಿಂಗ್ SPsಗಳಿಗೆ ಒಂದು ಲೆಟರ್ ನಾನು ಕಳಿಸಿದ್ದೀನಿ. ಅವ್ರ ಜೊತೆಗೆ ನಾನು ಮಾತಾಡಿದ್ದೀನಿ. ಯು ಶುಡ್ ಎನ್ಶೋರ್ ಇದು ಇಶ್ಯೂ ಇಟ್ಸ್ ಅ ಪೊಲೀಸ್ ಇಶ್ಯೂ. ಇದರಲ್ಲಿ ಆ ಥರ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಯಾವುದೂ ಇಲ್ಲ. ಇದು ಎಲ್ಲ ತನಿಖೆಯಿಂದ ನಾವು ಮುಗಿಸ್ಬೋದು. ದೇರ್ ಇಸ್ ನಥಿಂಗ್ ಟು ಬಿ ಕನ್ಸರ್ನ್ ಅಬೌಟ್. Peace will happen and peace should be observed and maintained by everyone. Yes.